ಪ್ರಸ್ತಕ್ಕೆ ತಂದದ್ದು ಉಪ್ಪಾಡಿ ಪತ್ತಲ ಕಸ್ತೂರಿ ಬಣ್ಣದ ಕಮಲ ಪೇಟಿ ಅಂಚಿ ಕಸ್ತೂರಿ ಬಣ್ಣದ ಕಮಲ ಪೇಟಿ. ಕನಸಿನಲ್ಲಿ ಹಾಡು ಬರೋದು, ಕನಸಿನಲ್ಲಿ ಎಲ್ಲಾ ದೇವ್ರನ್ನು ನೋಡ್ತಿದ್ರು ಅವರೆಲ್ಲ ವಂಶಸ್ಥರು ಅವರೆಲ್ಲ. ಹೀಗೆ ಬಂದ ತಕ್ಷಣ ಹಾಡು ಹೇಳ್ಬಿಡ್ತಿದ್ರಂತ ಅವರು. ನಮಗ್ ಸಿಕ್ಕಿರೋ ಪೈಕಿ ಒಂದು 150-160 ಹಾಡುಗಳವೆ. ಭೀಮಣ್ಣವ್ರು ಇಲ್ಲೇ ಬಂದು ಕೂಡ್ತಿದ್ರಂತ. ಹಳೆ ಮನೆ ಇತ್ತು ಈ ಕಂಬ, ಅದಕ್ಕೆ ಆ ಕಂಬ ಹಾಗೆ. ಹರಪನಹಳ್ಳಿ ಭೀಮಣ್ಣವರು ಅಥವಾ ಭೀಮೇಶ ಕೃಷ್ಣ ಅವರ ಕಾವ್ಯನಾಮ ದಾಸ ಸಾಹಿತ್ಯವನ್ನ ವಿಪುಲಗೊಳಿಸಿದಂತಹ ಮಹಿಳಾ ಅಗ್ರವರ್ಣಿಯರಲ್ಲಿ ಬಹಳ ಪ್ರಮುಖರು ನಮ್ಮ ಹರಪನಹಳ್ಳಿ ಭೀಮಣ್ಣವರು. ಕರಿಯೇ ಯಶೋದ ಕೃಷ್ಣನ ಕರಿಯೇ ಬಾಲ ಗೋಪಾಲ ಕೃಷ್ಣ ಲೀಲೆ. ಸ್ನೇಹಿತರೆ, ನಾವು ಹರಪನಹಳ್ಳಿಗೆ ಬಂದಿದ್ದೀವಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಇದು. ಇಲ್ಲಿ ಸ್ನೇಹಿತರೆ, ಹರಪನಹಳ್ಳಿ ಅಂದ ತಕ್ಷಣ ಬೀಚಿಯವ್ರ ಹೆಸರು ನೆನಪಾಗುತ್ತೆ. ಬೀಚಿಯವ್ರು ಹುಟ್ಟು ಬೆಳೆದ ಊರು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇಲ್ಲಿ ಹರಪನಹಳ್ಳಿ ಭೀಮವ್ವ ಅಂತ ಹೇಳಿ ತುಂಬ ಹೆಸರುವಾಸಿಯಾದಂಥ ಪ್ರಸಿದ್ಧವಾದಂತಹ ದಾಸ ಸಾಹಿತ್ಯದ ಅಗ್ರವರೇಣ್ಯರಲ್ಲಿ ಒಬ್ಬಾಕಿ ಹೆಣ್ಮಗಳು. ಅವರು ತೀರ್ಕೊಂಡೆ ಸರಿಸುಮಾರು 120 ವರ್ಷ ಆಗಿದೆ. ಹುಟ್ಟಿಯಲ್ಲ ಸ್ನೇಹಿತರೆ, ಅವ್ರು ತೀರ್ಕೊಂಡೆ ಸರಿಸುಮಾರು 120 ವರ್ಷ ಆಗಿದೆ. 1800ನೇ ಇಸ್ವಿಯಲ್ಲಿ ಅವ್ರು ಹುಟ್ಟಿದಂಥದ್ದು. ಈ ಭಾಗದಲ್ಲಿದ್ದು ದಾಸ ಸಾಹಿತ್ಯಕ್ಕೆ ತುಂಬ ದೊಡ್ಡ ಸೇವೆ ಮಾಡೋಂಥವ್ರು ಹರಪನಹಳ್ಳಿ ಭೀಮವ್ವ. ಅವರ ಕುಟುಂಬಸ್ಥರಿದ್ದಾರೆ ಇಲ್ಲಿ. ಅವ್ರು ಮರಿ ಮೊಮ್ಮಕ್ಕಳು ಅಂದರೆ 4th ಜನರೇಷನ್ ಇದ್ದಾರೆ. ನಾವು ಅಲ್ಲಿಗೆ ಹೋಗೋಣ, ಅವ್ರು ಮಾತಾಡ್ಸೋಣ. ನಮ್ಮ ಜೊತೆಗೆ ಬೀಚಿಯವರ ಸಂಬಂಧಿಕರಾದಂತಹ ಅಜಿತ್ ಅವರಿದ್ದಾರೆ. ಸರ್, ಅಜಿತ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೋಗೋಣ. ಬೀಚಿಯವ್ರ ಬಗ್ಗೆ ತೋರಿಸಿದ್ರಿ, ಖುಷಿ ಆಯ್ತು ನಮಗೆ. ಹರಪನಹಳ್ಳಿ ಭೀಮವ್ರು ಮಾತಾಡ್ಸೋಣ. ಓಕೆ, ಮಾತಾಡ್ಸೋಣ. ಕುಟುಂಬದವ್ರನ್ನೂ ಮಾತಾಡ್ಸೋಣ. ಇದು ಗುಡಿಕೇರಿ ಅಂತ ಕರೀತಾರೆ. ಗುಡಿಕೇರಿ ಇಲ್ಲಿ ವೆಂಕಟೇಶ್ವರ ಗುಡಿ ದೇವಸ್ಥಾನ ಇದೆ ಇಲ್ಲಿ. ಅದು ಕೇರಿಗೆ ಸಂಬಂಧಪಟ್ಟ ಏರಿಯಾ ಇದು. ನಮ್ದು ರಾಘವೇಂದ್ರ ಸ್ವಾಮಿ ಮಠ ಇರೋದ್ರಿಂದ ಮಠದ ಕೇರಿ, ಇಲ್ಲಿ ವೆಂಕಟೇಶ್ವರ ದೇವ್ರ ಗುಡಿ ಇರೋದ್ರಿಂದ ಗುಡಿಕೇರಿ ಅಂತ ಕರೀತಾರೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಊರ್ನವರು. ಅಷ್ಟೇ. ಗುಡಿಕೇರಿ, ಮಠ ಇದ್ರೆ ಮಠದ ಕೇರಿ, ಹಳ್ಳ ಇದ್ರೆ ಹಳ್ಳದ ಕೇರಿ. ಹಂಗೆ ಇದು ಹಳ್ಳ ಅಂತಾನೆ ಇದು ಹೇಳ್ದಂಗೆ ಇದು ಹಳ್ಳದ ಕೇರಿನೇ ಮುಂದೋದ್ರೆ. ಹಂಗೆ ಸೂಪರ್. ಸೊ ಭೀಮವ್ವನವ್ರ ಮನೆ ಇದು. ಭೀಮನವ್ರ ಮನೆ. ಅವರೆಲ್ಲ ವಂಶಸ್ಥರು ಅವರೆಲ್ಲ, ಅವ್ರ ಕುಟುಂಬಸ್ಥರೆಲ್ಲ. ಇವರು ಅವರು ಎಲ್ಲ ಫ್ಯಾಮಿಲಿ. ಬರ್ರಿ ಮಮ್ಮ. ಇದು ಎಂಟ್ರೆನ್ಸ್, ಇಲ್ಲಿಂದನೇ ಅವ್ರ ಮನೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ ಸರ್? ಬರ್ರಿ. ಭೀಮವ್ವನವ್ರ ಫೋಟೋ ಎಲ್ಲಿದೆ? ಇವರೇ ಭೀಮನವರು, ಹರಪನಹಳ್ಳಿ ಭೀಮನವರು. ಏನಕ್ಕೆ ಫೇಮಸ್ ಇವರು? ಹಾಡಿಗೆ ಫೇಮಸ್ಸು. ಇವರು ಚಿಕ್ಕವರಿದ್ದಾಗಿನಿಂದನೂ ಅವರು ಅಕ್ಷರ ಬಂದವರಲ್ಲ, ಅಕ್ಷರನೇ ಬಂದಿಲ್ಲ ಅವ್ರಿಗೆ. ಕೂಸಿದ್ದಾಗಿನಿಂದನೂ ಅವರು ದೈವ ಭಕ್ತರೇ ಅವರು. ಆಗ ಜೋಯಿಸ್ರ ವೆಂಕಪ್ಪಾಯಸರ್ ಅಂತ ಹೇಳಿ ಅವರು ದೇವ್ರ ನಾಮಗಳು ಹಾಡು ಹೇಳಿ ತುಗಿಸಿ ಮಲಗಿಸ್ತಾ ಇದ್ರು. ಆಗಿನ ಕಾಲಕ್ಕೇನು ಕರೆಂಟ್ ಇಲ್ಲ, ಏನಿಲ್ಲ. ಹೀಗಾಗಿ ಎಲ್ಲ ಕುಟ್ಟೋದು ಬೀಸೋದೆಲ್ಲ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗ್ತಿದ್ರಂತೆ ಹೆಣ್ಮಕ್ಳು. ಆ ಥರ ಹೋದಾಗ ಅವ್ರ ತಾತನೇ ಆ ಕೂಸಿನ ತೂಗಿ ತೊಟ್ಟಲ್ಲಿ ಹಾಕಿ ಮಲಗಿಸಿ ಹಾಡು ಹೇಳಿ ಮಲಗಿಸ್ತಾ ಇದ್ರಂತೆ. ಮಲ್ಕತ್ತಿತ್ತಂತೆ. ಆಮೇಲೆ 2ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಆ ಮಗುಗೊಂದು ಬಂಗಾರದ ಹೂವು ಮಾಡಿಸಿ ತಲೆಯಲ್ಲಿ ಮುಂದ್ಲಿ ಹೂವು ಅಂತಾರೆ ಅದಕ್ಕೆ, ಈ ಥರ ಹಾಕಿ ಅದಕ್ಕೆ ಏರದು ಹೂವೆಲ್ಲ ಹಾಕಿ ಆರತಿ ಮಾಡಿ ಹುಟ್ಟಿದ ಹಬ್ಬ ಮಾಡಿ ಮಲಗಿಸ್ಯಾರೆ. 2ನೇ ವರ್ಷದ ಹುಟ್ಟಿದ ಹಬ್ಬದ ದಿವಸ ರಾತ್ರಿ 1 ಗಂಟೆ ಹೊತ್ತಿನಾಗ ಆ ಮಗು ಮಾತಾಡ್ತಿತ್ತು. 1 ವರ್ಷಕ್ಕೆ ಕಾಲು ಗಿಲ್ಲ ಎಲ್ಲ ಬಂದ್ಬಿಟ್ಟಿತ್ತಂತೆ, ಓಡಾಡ್ತಿತ್ತಂತೆ. ಚೇಳು ಬಂದದೆ ಅಂತಂತ ಕೂಸು ಅಂದ ತಕ್ಷಣ ಮತ್ತೆ ಕರೆಂಟ್ ಇಲ್ಲ, ದೀಪ ಇಲ್ಲ ಹಚ್ಚಿ ಕೂಸಿನ ಎಲ್ಲ ಕಡೆಗೆ ತೊಟ್ಲೆಯನ್ನು ತೆಗೆದು ಬೇರೆ ಕಡೆ ಮಲಗಿಸಿ ಝಾಡಿಸಿ ತೊಟ್ಲೆಲ್ಲ ಝಾಡಿಸಿದ್ರೆ ಎಲ್ಲಿ ಇಲ್ಲ ಚೋಳು. ಎಲ್ಲದಂತ ಮತ್ತೆ ಕೂಸಿನ ಕೇಳಿದ್ರೆ ನನ್ನ ಹೂವಿನ ಕೆಳಗದೆ ಅಂತ ಹೇಳ್ತಂತೆ. ಆ ಜಡಿ ಬಿಚ್ಚ ಹೂ ತೆಗೆದ್ರೆ ತೆಗ್ಗಿನಾಗ ಕೊಂಡೆ ಆಡ್ಸ್ಕೊತ ಕೂತಿತ್ತು ಚೋಳು. ಅಷ್ಟು ಚೋಳು ಬಂದು ಇಲ್ಲೇ ಅದೇ ಅಂತ ಕೂಡ ಅಷ್ಟು ಅವ್ರಿಗೆ ಅದು ಹೇಳಷ್ಟು ಅವ್ರಿಗೆ ಪರಿಜ್ಞಾನ ಆಗಿನ ಕಾಲಕ್ಕೆ ಆ ಸಣ್ಣ ಕೂಸಿಗೆ ಇತ್ತಂತೆ. ಆಮೇಲೆ ಯಾರಾದರೂ ಒಂದು ಹಾಡು ಹೇಳಿದರೆ ಅವ್ರು ಹೀಗೆ ಹೇಳಿದ್ರಂತ ಬಂದು ಸಡನ್ನಾಗಿ ಅದನ್ನ ಹಿಂದೆ ಹೇಳಿಬಿಡ್ತಿದ್ರಂತೆ. ಅಷ್ಟು ಜ್ಞಾಪಕ ಶಕ್ತಿ ಅವ್ರಿಗೆ ಸಣ್ಣ ಕೂಸಿದ್ದಾಗಿನಿಂದನೂ. 6 ತಿಂಗಳು ವರ್ಷ ಕೂಸಿದ್ದಾಗ ಅವರು ಹುಟ್ಟಿದೂರು ನಾರಾಯಣ ದೇವ್ರ ಕೆರೆ ಅಂತ ಹೇಳಿ ಮರಿಯಮ್ಮನಹಳ್ಳಿ ಹತ್ರ ಈಗ ಡ್ಯಾಮ್ ಮುಳುಗಡೆ ಆಗಿದೆಯಲ್ಲ, ಅಲ್ಲಿ ಅವ್ರು ಹುಟ್ಟೂರು ಭೀಮವ್ವನವ್ರದ್ದು. ಹೌದು, ನಾಣಿಕೆರೆ ಅಥವಾ ನಾಣಿಕೆರೆ ಅಲ್ಲಿ ಅವ್ರ ತಾಯಿ ಮನೆ. ಅಲ್ಲ, ಏನವರು ಲೇಖಕರ ಕವಿನ ಏನವರು? ಹಾಡುಗಾರ್ತೆ, ಹಾಡು ಕವಿತೆ ಏನು ಹೇಳ್ಬೇಕ್ರಿ ಅದಕ್ಕೆ? ಕವಯಿತ್ರಿ ಅವರು. ಕವಯಿತ್ರಿನೇ ಅಂದರೆ ನೋಡಿ ಕೇಳ್ದೇ ಏನು ಅವ್ರೇನು ಯಾವ್ದು ಪುಸ್ತಕ ಓದಿಲ್ಲ, ಏನು ಮಹಾಭಾರತ ರಾಮಾಯಣ ಅವ್ರೇನು ಬುಕ್ಗಳು ಸಂಗ್ರಹ ಏನಿಲ್ಲ. ಸುಮ್ಮನೆ ಅವರು ಬಂದು ಹಾಡುಗಳು ಹೀಗೆ ಬಂದ ತಕ್ಷಣ ಹೇಳ್ತಿದ್ರಂತೆ. ಹೀಗೆ ಬಂದ ತಕ್ಷಣ ಹಾಡು ಹೇಳಿಬಿಡ್ತಿದ್ರಂತೆ ಅವರು.
ಮತ್ತು ಅವ್ರೇನು ಬರಿತಿದ್ರು ಒಂದು ಸರ್ತಿ ಹಾಡು ಬಂತು ಅಂದರೆ ಆ ಹಾಡು ಪೂರ್ತಿ ಎಂದೂ ಮರಿತಿರಲಿಲ್ಲ, ಮತ್ತೆ ರಿಪೀಟ್ ಹೀಗೇ ಬಂತು ಅಂತ ಹೇಳ್ತಿದ್ರಂತ ಹಾಡು. ಆ ಹಾಡು ಗಾಯಕರು ಬೇಸಿಕ್ಲಿ. ಹೌದು, ಗಾಯಕರು, ಕವಯಿತ್ರಿ ಮತ್ತು ಗಾಯಕಿ. ಹಾಡು ಇದೇ ರೀತಿನೇ ಅಂದರೆ ಅದು ಸುಮಾರು ಒಂದು ನಮಗೆ ಸಿಕ್ಕಿರೋ ಪೈಕಿ ಒಂದು 150-160 ಹಾಡುಗಳವೆ. ಎಲ್ಲ ಬೇರೆ 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 ರಾಗಗಳೇ ಅವೆ. ಅವೆಲ್ಲ ಅವ್ರು ಹೇಳಿದ ರಾಗನೇ ನಾವೀಗ ಅದೇ ರಾಗದಲ್ಲಿ ಹಾಡ್ತೀವಿ. ಇವೆಲ್ಲ ಹಾಡ್ತೀರಿ? ಹೌದು, ಹಾಡ್ತೀವಿ, ನಾವೆಲ್ಲ ಹಾಡ್ತೀವಿ. ಯಾವ ವರ್ಷ ಹುಟ್ಟಿದ್ದು ಗೊತ್ತಾ? ಅವರು 1922ನೇ ಇಸ್ವಿ ಅವರು ಹುಟ್ಟಿರೋದು. ಹುಟ್ಟಿದ್ದು ತೀರ್ಕೊಂಡಿದ್ದು 1822. 1903 ತೀರ್ಕೊಂಡಿದ್ದು. ಅಂದರೆ ಅವ್ರು ಹುಟ್ಟಿದ್ದೆ 200 ವರ್ಷದಿಂದ. ಹೌದು ಹೌದು, 200 ವರ್ಷದಿಂದ ಬದುಕಿದ್ರು ಅವರು. 200 years ago. ಅಲ್ಲಿ ಇಲ್ಲ, ಅವ್ರು 1903 ಹೋಗಿರೋದು. ಅಂದ್ರೆ 80 ವರ್ಷ ಇದ್ದಾರೆ ಅವ್ರು. 82 ವರ್ಷ ಅವ್ರು ಹುಟ್ಟಿದ್ದು. 1820 ಸುಮಾರಿಗೆ 22 ಹುಟ್ಟಿರೋದು. 1822 ಹುಟ್ಟಾರ. ಈಗ 2025. ಹೌದು. ವಾವ್. ಹಳೆ ಮನೆ ಇದು ನಮ್ದು. ಹಳೆ ಮನೆ ಇತ್ತು, ಅದನ್ನ ನಾವು ರಿನೋವೇಟ್ ಮಾಡಿಸಿ ಹೊಸದು ಮಾಡಿಸ್ಕೊಂಡೀವಿ. ಈಗ ಒಂದು 25 ವರ್ಷ ಆಯ್ತು. ಎಷ್ಟು ವರ್ಷದ ಹಳೆ ಮನೆ ಇದು? ಅದು ಸುಮಾರು 200 ವರ್ಷದ ಮನೆ ಇದು. ಇದು ಇತ್ತು, ನಾವು ಇದನ್ನು ಕಟ್ಟಿಸಿ 25 ವರ್ಷ ಆಗಿದೆ. ಭೀಮವ್ವನವ್ರು ಬಂದು ನಮ್ಮ ಯಜಮಾನ್ರಿಗೆ, ಭೀಮವ್ವನವ್ರ ಮೊಮ್ಮಗಳು ಬಂದು ನಮ್ಮ ತಂದೆ ತಾಯಿ. ಭೀಮವ್ವನವ್ರ ಮೊಮ್ಮಗಳು, ಮಗನ ಮಗಳು, ಭೀಮವ್ವನವ್ರ ಮಗನ ಮಗಳು ನಮ್ಮ ತಂದೆ ತಾಯಿ. ಅಂದರೆ ನನಗೆ ನಮ್ಮ ಯಜಮಾನ್ರ ಸೋದರತ್ತೆ ಮಗನೇ. ಅಂದರೆ ನನಗೂ ಭೀಮವ್ವನವ್ರಿಗೆ ಎಷ್ಟು ಹತ್ತಿರದ ಬಳಗನೋ ನಮ್ಮ ಯಜಮಾನ್ರಿಗೂ ಅಷ್ಟೇ ಬಳಗ. ನಾನು ಗಂಡು ಮೊಮ್ಮಗಳು, ಅವ್ರ ಹೆಣ್ಣು ಮೊಮ್ಮಗ. ಇಬ್ಬರೂ ರಿಲೇಷನ್ನೇ, ಇಬ್ಬರು ಅಷ್ಟೇ ಬಳಗ ಭೀಮವ್ವನವ್ರಿಗೆ. ಭೀಮವ್ವನವರ 4ನೇ ಜನರೇಷನ್ ನೀವು ಅಥವಾ ಮರಿ ಮೊಮ್ಮಕ್ಕಳು. ಭೀಮವ್ವನವ್ರ ಮೊಮ್ಮಗಳು ಬಂದು ನಮ್ಮ ಅಜ್ಜಿನೇ, ನಮ್ಮಪ್ಪನ ತಾಯಿ, ಅವ್ರ ಅಮ್ಮನ ತಾಯಿ. ಈ ಮನೆಗೆ ಬಂದು ಒಂದು ನಿಮಿಷ, ಈ ಮನೆಗೆ ಭೀಮವ್ವನವ್ರ ಮೊಮ್ಮಗಳನ್ನ ಈ ಮನೆಗೆ ಕೊಟ್ಟಿದ್ರು. ತಟ್ಟೆಯವ್ರ ಮನೆ ಅಂತ ಈ ಮನೆ. ಭೀಮವ್ವನವ್ರ ಮೊಮ್ಮಗಳನ್ನ ಈ ತಟ್ಟೆಯವ್ರ ಮನೆಗೆ ಕೊಟ್ಟಾರ. ನಮ್ಮತ್ತೆ ಈ ಮನೆಗೆ ಬಂದವರು. ನಮ್ಮ ಸ್ವಂತ ಊರು ಕಡ್ಕೋಳ ಅಂತ ಹೇಳಿ 8 ಕಿಲೋಮೀಟರ್ ಇದೆ. ಬೆಣ್ಣೇಳೆ ಕಡ್ಕೋಳ ಅಂತ ಹೇಳಿ ನಮ್ಮ ತಾಯಿ ಮನೆ ಅದು. ಅಲ್ಲಿ ಭೀಮವ್ವನವರು ಮರಿಮೊಮ್ಮಗ ಅಲ್ಲಿ ಇರ್ತಿದ್ರು. ಅವ್ರಿಗೂ ಮಕ್ಕಳಿರಲಿಲ್ಲ. ನಮ್ಮ ತಂದೆ ಸೋದರ ಮಾವ, ಹೀಗಾಗಿ ಡೆಪ್ಟಿ ಕಲೆಕ್ಟರ್ ಆಗಿ ರಿಟೈರ್ ಆಗಿದ್ರು ನಮ್ಮ ತಂದೆ ಸೋದರ ಮಾವ, ಅಂದರೆ ಭೀಮವ್ವನವ್ರ ಮೊಮ್ಮಗ. ಅವರು ಅಲ್ಲಿ ಕಡ್ಕೋಳದಲ್ಲೇ ಇರ್ತಿದ್ರು. ಅಲ್ಲೇ ಹೋದ್ರು ಅವರು. ಅಲ್ಲಿ ಇದ್ದಾಗ ನಮ್ಮ ಅಜ್ಜಿಗೆ ಮತ್ತು ಅಣ್ಣ, ಅವರು ಸೋದರ ಮಾವ, ನಮ್ಮ ತಂದೆ ಸೋದರ ಮಾವ ಅಂದರೆ ನಮ್ಮ ಅಜ್ಜಿಗೆ ಅಣ್ಣ ಅಲ್ಲೇ ಇರ್ತಿದ್ರು, ತಂಗಿ ಮನೆಯಲ್ಲೇ ಇರ್ತಿದ್ರು. ಹೀಗಾಗಿ ಅವರು ಈ ತಟ್ಟೆಯವ್ರ ಮನೆಗೆ ಬಂದು ನಮ್ಮ ಅತ್ತೆನ ಈ ಮನೆಗೆ ಕೊಟ್ಟರು. ಹೀಗಾಗಿ ಇಲ್ಲಿ ಮೊದಲಿಂದನೂ ಈ ತಟ್ಟೆಯವ್ರ ಮನೆಯವ್ರು ಭೀಮವ್ವನವ್ರಿಗೆ ಗುರುವಿನ ಸ್ಥಾನ ಕೊಟ್ಟಿದ್ರು. ಇಲ್ಲಿ ಭೀಮವ್ವನವ್ರು ಹಟ್ಮಳ್ಳಿಗೆ ಬಂದಾಗ, ಇಲ್ಲೆಲ್ಲ ಬಂದಾಗ ಇವರು ಎಲ್ಲ ಇದು ತಟ್ಟೆಯವ್ರ ಓಣಿ ಅಂತಲೇ ಕರೀತಾರೆ ಈ ಬೀದಿಗೆಲ್ಲ. ಈ ಮನೆ, ನಮ್ಮ ಮನೆ, ಪಕ್ಕದ ಮನೆ, ಆ ಕಡೆ ಪಕ್ಕದ ಮನೆ ಎಲ್ಲ ತಟ್ಟೆಯವ್ರ ಫ್ಯಾಮಿಲಿನೇ ಇರೋದು. ಅಲ್ಲಿಗೆ ಬರ್ತಿದ್ರಂತೆ. ಎಲ್ಲರೂ ಬಂದರೆ ಇಲ್ಲಿ ಈ ಮನೆಗೆ ಬಂದು ಕೂಡ್ತಿದ್ರಂತೆ. ಬಂದು ಕೂತಾಗ ಈ ಕಂಬದ ಹತ್ರ ಕೂಡ್ತಿದ್ರು, ಇದೇ ಜಾಗದಲ್ಲಿ ಅವರು. ಭೀಮವ್ವನವ್ರು ಇಲ್ಲೇ ಬಂದು ಕೂಡ್ತಿದ್ರಂತೆ. ಹಳೆ ಮನೆ ಇತ್ತು ಈ ಕಂಬ, ಅದಕ್ಕೆ ಆ ಕಂಬ ಹಾಗೆ ಇತ್ತು. ಹಾಂ ಹೌದು. ಇಲ್ಲಿ ಕೂಡ್ತಿದ್ದಾಗ ಜನ ಬಂದು ಅವ್ರು ಬಂದರು ಅಂದರೆ ಏನಾದ್ರೆ ತಮ್ಮ ಸುಖ ದುಃಖ ಹೇಳ್ಕೊಂಡು ಪರಿಹಾರ ಹೇಳ್ರಿ ಅಂದರೆ ಇಲ್ಲಿ ಕೂತ್ಕೊಂಡು ಹೇಳ್ತಿದ್ರಂತ ಅವರು ಭೀಮವ್ವನವ್ರು. ಅವರು ಬೇರೆಯವ್ರ ಕಷ್ಟ ಕೇಳೋದು ಪರಿಹಾರ ಹಾಂ ಹೇಳ್ತಿದ್ರು. ಹೀಗೆ ಮಾಡ್ರಿ ಅಂತಲೇ ಹೇಳ್ತಿದ್ರು. ಹೇಗೆ ಗೊತ್ತಾಗ್ತಿತ್ತು ಅವ್ರಿಗೆ? ಅಂದರೆ ನೀವೆಲ್ಲ ಶಾಲೆಗೆ ಹೋಗಿಲ್ಲ ಇತ್ಯಾದಿ ಅಂದರೆ ಅವರಿಗೆ ದೈವಾಂಶ ಭೂತರು ಏನು ಇತ್ತೋ ಏನೋ, ಇದು ಈ ಭೂಮಿ ಮೇಲೆ ಮನುಷ್ಯ ಜನ್ಮ ತಾಳಿದ್ರು. ಆದರೆ ಅವ್ರಿಗೆ ದೈವಿಕ ಶಕ್ತಿ ಇತ್ತು, ಅವ್ರಿಗೆಲ್ಲ ಹೇಳ್ತಿದ್ರು ಅವ್ರಿಗೆ. ಸ್ನೇಹಿತರೆ, ಇವ್ರು ಹೇಳ್ತಿರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮ್ಮ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿ ನೀವು ಓದಿದರೆ ಅಲ್ಲೂ ಕೂಡ ಮೂಕಜ್ಜಿ ಇದ್ದಾರಲ್ಲ, ಬಹುಶಃ ಅವರು ಭೀಮವ್ವನ ಥರದ ಒಂದು ಪಾತ್ರ ಅದು. ಅವರು ಕೂಡ ಅಷ್ಟೇ, ಅಂದರೆ ಶಾಲೆಗೆ ಇತ್ಯಾದಿ ಹೋಗಿಲ್ಲ, ಬಟ್ ತಮ್ಮ ಅನುಭವ ಜ್ಞಾನದ ಮೂಲಕ ಬಂದವರಿಗೆ ಜೊತೆಗೆ ಸಂವಾದ ಮಾಡ್ತಿರ್ತಾರೆ. ಮೂಕಜ್ಜಿಯ ಕನಸುಗಳು, ಅವ್ರಿಗೊಂದಷ್ಟು ಕನಸುಗಳು ಬರ್ತಿರುತ್ತೆ. ಬಹುಶಃ ಭೀಮವ್ವನವ್ರ ಥರದ್ದು ಇನ್ಸ್ಪೈರ್ ಆಗಿ ಕಾರಂತರ ಬರ್ದಿರಬಹುದು, ಗೊತ್ತಿಲ್ಲ ನನಗದು. ಬಟ್ ಎನಿವೇ, ಶಿ ಈಸ್ ಒಂದು ಏನಂತಾರ, ಒಂದು ಅತೀಂದ್ರಿಯ ಶಕ್ತಿ, ಒಂದು ಸ್ಪೆಷಲ್ ಪವರ್ ಇದ್ದಂತಹ ಹೆಣ್ಣುಮಗಳವರು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅವರ ಕುಟುಂಬದವರ ಮನೆ ಇದು. ನಮ್ಮ ಅಂದರೆ ಮರಿಮೊಮ್ಮಕ್ಕಳ ಮನೆ ಇದು. ಇದು ಭೀಮವ್ವನವರ, ಹರಪನಹಳ್ಳಿ ಭೀಮವ್ವನವರ ಮರಿಮೊಮ್ಮಕ್ಕಳ ಮನೆ ಇದು. ಅಂದರೆ 4ನೇ ಜನರೇಷನ್ನವರ ಮನೆ ಇದು. ಎಂಥ ಗ್ರೇಟ್ ಲೇಡಿ ಅವರು. ಇದು ಹರಪನಹಳ್ಳಿ ಭೀಮವ್ವ ರಚಿಸಿದ ಹಾಡುಗಳು. ಇದು ಮೈಸೂರು ಯೂನಿವರ್ಸಿಟಿಯವರು ಇದನ್ನು ಪ್ರಿಂಟ್ ಮಾಡಿಸ್ತಾರೆ. ಆಗ 1800
1986-87 ಸುಮಾರಿ ಮಾಡಿಸಿದ್ದು ಪುಸ್ತಕ. ಇನ್ನು ಇದು ಒಂದಿದೆ, ಇದ್ರ ದೊಡ್ಡದು ಇನ್ನೊಂದು ಬುಕ್ ಇದೆ, 2 ಬುಕ್ ಇದೆ, ಇಷ್ಟು ದಪ್ಪ ಇದೆ, 400 ಪೇಜ್ ಪುಟ. ಹೌದು, ಅಂದರೆ ಅವರು 150 ಹಾಡು ಚಿಕ್ಕ ಹಾಡುಗಳು, ಅದರಲ್ಲಿ ಒಂದು 6-7 ಹಾಡು 2 ತಾಸು ಕಂಟಿನ್ಯೂಸ್ ಆಗಿ 2 ತಾಸು ಹೇಳ್ತೀವಿ. ಕಥೆನೇ ಅದು ಕಥೆ ಥರ ಬರುತ್ತದೆ. ಈಗ ರತಿ ಕಲ್ಯಾಣ ಅಂಥೇಳಿ, ರತಿ ಮನ್ಮಥನ ಹಾಡು. ರತಿ ಮದುವೆ ಆಗಿದ್ದು, ಮನ್ಮಥ ಬಿಡ್ತಾನೆ, ಮತ್ತೆ ಬೇರೆ ರಾಜನ ಮಗಳಾಗಿ ಹುಟ್ಟುತ್ತಾಳೆ. ಆವಾಗ ಆಕಿನ ಮನ್ಮಥ ಮದುವೆ ಮಾಡ್ಕೊತಾನೆ. ಅದು ಕಥಾ ರೂಪದಾಗ 1 ತಾಸು ಹೇಳ್ತೀವಿ ಅದನ್ನು ನಾವು. ಆಮೇಲೆ ಶ್ರೀಕೃಷ್ಣ ಪತಿದಾನ ಕೊಟ್ಟಿದ್ದು ಅಂಥೇಳಿ ಸತ್ಯಭಾಮಾದೇವಿ ಶ್ರೀಕೃಷ್ಣನ ದಾನ ಕೊಡ್ತಾಳೆ, ದಾನವ್ರತ ಅಂತಲೂ ಕರೀತಾರೆ ಅದಕ್ಕೆ. ಅದು 1 ತಾಸು ಹೇಳ್ತೀವಿ. ಸುಭದ್ರ ಕಲ್ಯಾಣ, ಶ್ರೀಕೃಷ್ಣ ಬಂದು ಸುಭದ್ರನ ಅರ್ಜುನಿಗೆ ಮದುವೆ ಮಾಡಿಕೊಡ್ತಾನೆ, ಅದು 1 ತಾಸು ಹೇಳ್ತೀವಿ. ಮುಯ್ಯಾದ ಹಾಡು ಅಂತ ಇದೆ, ಅದು 2 ದಿವಸ ಹೇಳ್ತೀವಿ ಅದನ್ನು. ಆಮೇಲೆ ನಳಚರಿತ್ರೆ ಅಂತ ಇದೆ, ನಳದಮಯಂತಿ ಕತೆ, ಅದು 1.5 ತಾಸು ಆಗ್ತದೆ. ಕಂಟಿನ್ಯೂಸ್ ಆಗಿ ಹೇಳಿದ್ರೆ 1.5 ತಾಸೇ ಮುಗೀತದೆ. ಅಷ್ಟು ದೊಡ್ಡ ಹಾಡು 6 ಹಾಡಿದೆ, ಎಲ್ಲ ಕಥಾರೂಪನೇ ಅವೆಲ್ಲ. ಅದು ಹೇಳ್ತಾ ಹೋದರೆ ಕತೆ ಹೇಳ್ದಂಗೆ ಅರ್ಥ ಆಗ್ತದೆ. ಎಂಥವ್ರಿಗಾದರೂ ಸುಲಭ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗ್ತದೆ, ಅದು ಕೇಳಿದರೆ ಎಲ್ಲರಿಗೂ ಅರ್ಥ ಆಗ್ತದೆ. ನಮ್ಮ ಹರಪನಹಳ್ಳಿ ಭೀಮವ್ವನವರು ರಚಿಸಿದ ಹಾಡುಗಳೇ ಇವು ಎಲ್ಲ ಬಂದರೂ ಅವರೇನು ಇದನ್ನು ಬರೆದಿಟ್ಟಿದ್ದಿಲ್ಲ. ಅವರಿಗೆ ತಂಗಿ ಮಗ ಒಬ್ಬರು ಕೃಷ್ಣಾಚಾರ ಅಂಥೇಳಿ, ಸೊಂಡು ಕೃಷ್ಣಾಚಾರ ಅಂಥೇಳಿ, ಅವ್ರು ಹೊಸಪೇಟೆಯೊಳಗೆ ಲಾಯರ್ ಅವರು. ಆವಾಗ ಚಿಕ್ಕಮ್ಮ ನೀನು ಹೋಗ್ಬಿಟ್ರೆ ನೀನು ಹಿಂದೆ ಹೋಗ್ಬಿಡ್ತವೆ ಎಲ್ಲ ಹಾಡು, ನಾನು ಒಬ್ರಿಗೆ ಹೇಳ್ತೀನಿ, ಅವರು ಬರೆದಿಡ್ತಾರೆ, ನೀವು ಬಂದಾಗೆಲ್ಲ ಹೇಳು ಅಂದರೆ ಒಂದು ಸರ್ತಿ ಅವ್ರ ಹಾಡು ಬಂತು ಅಂದರೆ ಎಂದೂ ಮರಿತಿದ್ದಿಲ್ಲ, ಇದೇ ಬಂದಿತ್ತು ಅಂತಲೇ ಹೇಳ್ತಿದ್ರು ಅವರು. ಆ ಥರ ಒಬ್ಬ ಗುಮಾಸ್ತನ ಇಟ್ಟಿದ್ರಂತೆ. ಹಾಡು ಬಂದ ತಕ್ಷಣ ದಿನ ಬೆಳಿಗ್ಗೆ ಬರೋದು, ಅವ್ರೇನು ಹಾಡು ಹೇಳ್ತಾರೆ ಬರೆಯೋದು, ರಾತ್ರಿ ಮನೆಗೆ ಹೋಗೋದು, ದಿನ ಅದೇ ಕೆಲಸ ಅವ್ರದ್ದು. ಈ ಥರ ಮಾಡಿ ಇಷ್ಟು ಹಾಡುಗಳು ಸಂಗ್ರಹ ಮಾಡಿಟ್ಟಾರ ಅವರು. ಹಾಡು ಹೇಗೆ ಹುಟ್ಟಿತ್ತು ಅವ್ರಿಗೆ? ಹಾಗೆ ಹೇಗೆ ಹುಟ್ಟಿತ್ತು ಅಂದರೆ ಹಾಗೆ ಬರ್ತಿದ್ದಿಲ್ಲ ಅವ್ರಿಗೆ. ಹಾಡು ಬರಬೇಕಾದ್ರೆ ಭಾಳ ಕಷ್ಟ ಬರ್ತಿತ್ತಂತ ಅವ್ರಿಗೆ. ಹೊಟ್ಟೆ ಸೂಲೆ ಆಗೋದು, ವಿಚಿತ್ರ ಸಂಕಟ ಆಗಬೇಕು, ಆ ಥರ ಆಗಿ ನನಗೇನೋ ಆಗ್ತಂತ ಹೇಳಿ ಮಲ್ಕೊಂಬಿಡ್ತಿದ್ರಂತೆ. ಊಟ ಇಲ್ಲ ಏನಿಲ್ಲ, ಅದೇ ಥರ ಉಪವಾಸ ಮಲಗ್ತಿದ್ರಂತೆ. ಆಮೇಲೆ ಒಂಥರ ಎಚ್ಚರಿಕೆ, ಅರ್ಧ ನಿದ್ದೆ ಅರ್ಧ ಎಚ್ಚರಿಕೆ, ಜೋಮ್ ಅಂತಾರಲ್ಲ ಆ ಥರ ನಿದ್ದೆ ಮೊಬ್ಬು ಥರ ಇದ್ದಾಗ ಅವರಿಗೆ ಯಾವ ದೇವ್ರ ಮೇಲೆ ಬರ್ತೋ ಆ ದೇವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಂತೆ. ಆ ಥರ ಇದು ಶ್ರೀನಿವಾಸ ಕಲ್ಯಾಣದೊಳಗೆ ತಿರುಪತಿ ಚೋಳರಾಜನಿಂದ ಆಕಳ ಹಾಲು ಹುತ್ತಿನೊಳಗೆ ಹಾಲು ಕರಿಬೇಕಾದ್ರೆ ಅದು ರಾಜ ಬಂದು ಹೊಡಿತಾನೆ, ಆಕಳಿಗೆ ಹೊಡಿಲಿಕ್ಕೆ ಹೋದಾಗ ಆತಗೆ ಹೊಡಿತಾರ. ಹುತ್ತಿನೊಳಗೆ ವೆಂಕಟೇಶ ದೇವರ ಸ್ವಾಮಿ ಇರ್ತಾನೆ, ಆ ಸ್ವಾಮಿ ಹೊಡೆದಿದ್ದು ತಲೆಗೆ ಬಂದಿದ್ದು ರಕ್ತ, ಅದನ್ನು ಈ ಭೀಮವ್ವನವರಿಗೆ ಗಾಯ ನೋಡ್ಸ್ಯಾರ ತಿರುಪತಿ ವೆಂಕಟರಮಣ. ಈ ಥರ ಅವ್ರು ಎಲ್ಲ ಥರ ದೇವ್ರುಗಳು ಉಡುಪಿಗೆ ಹೋಗ್ಯಾರೆ, ಶ್ರೀಕೃಷ್ಣನ ದರ್ಶನ ಆಗ್ಯದೆ. ಎಲ್ಲೆಲ್ಲಿ ಊರಿಗೆ ಹೋಗ್ಯಾರೋ ಅಲ್ಲೆಲ್ಲ ಕಡೆಗೂ ಪಂಡ್ರಾಪುರಕ್ಕೆ ಹೋಗ್ಯಾರ, ಪಾಂಡುರಂಗನ ದರ್ಶನಕ್ಕೆ ಹೋಗ್ಬೇಕು ಅಂತಂದರೆ ಅರ್ಧ ದಾರಿ ಒಳಗೆ ಹೋಗ್ಬೇಕಾದ್ರೆ ಪಾಂಡುರಂಗನ ದರ್ಶನ ಆಗ್ಯದೆ. ಮರುದಿವಸ ದೇವಸ್ಥಾನಕ್ಕೆ ಹೋದರೆ ಪಾಂಡುರಂಗ ಕಾಲು ಮುಟ್ಟು ನಮಸ್ಕಾರ ಮಾಡಿದೆ, 2 ಕಣ್ಣು ತೆಗೆದು ನೋಡ್ದಂಗೆ ಆಗ್ಯದ ಅವರಿಗೆ. ಇದೆಲ್ಲ ಅವರಿಗೆ ನಡೆದಿದ್ದೆ ಇದು. ಹೀಗಾಗಿ ಅವರು ಎಂದೂ ಬಂದ ಹಾಡುಗಳು ಮರೀತಿದ್ದಿಲ್ಲ, ಬಹಳ ಕಷ್ಟಪಡ್ತು. ಎಚ್ಚರಿಕೆ ಆದ ತಕ್ಷಣ ಮತ್ತು ಎದ್ದು ಹಾಡುಗಳೆಲ್ಲ ಹೇಳ್ತಿದ್ರು. ಬರೀ ಇವ್ರು ಗುಮಾಸ್ತನ ಸರಿಗೆ ಬರೆಸ್ತಿದ್ರು ಅವರು. ಹೌದು, ಕನಸಿನಲ್ಲಿ ಹಾಡು ಬರೋದು, ಕನಸಿನಲ್ಲಿ ಎಲ್ಲ ದೇವ್ರನ್ನೂ ನೋಡ್ತಿದ್ರು ಅವರು. ಎದ್ದು ಹೇಳ್ತಿದ್ರು, ಹೀಗಾಯ್ತು ನನಗೆ ಅಂತ ಹೇಳ್ತಿದ್ರು. ಲೈಫ್ ಹೇಗಿತ್ತು ಅಂದರೆ ಇವ್ರಿಗೂ ಚಿಕ್ಕ ವಯಸ್ಸಿಗಿಂದ ಅಂಥ ಶ್ರೀಮಂತರೇನಲ್ಲ, ಅನ್ನ ಬಟ್ಟಿಗೆಲ್ಲ ಇದ್ದರು. ಕೂಸು ಹುಟ್ಟಿದ ಅಂತ ಹೇಳಿಬಿಟ್ಟು ಅವ್ರ ತಾತ ಇವು ರಸ್ತೆಗೆಲ್ಲ ಬರ್ತಾರಲ್ಲ, ಏನಂತಾರ್ರಿ ಅವ್ರಿಗೆ, ಜ್ಯೋತಿಷ ಹೇಳೋರು ಬರ್ತಾರಲ್ಲ, ಆತ ಒಬ್ಬತ್ತು ಬಂದತೆ ಬಾ ಅಂತ ಇವರೇ ಜ್ಯೋತಿಷಿ ಅವ್ರ ತಾತ ಗೊತ್ತಿತ್ತು. ಆದರೆ ಆತನ ಕರೆದು ಬಾರಪ್ಪ ಅಂತ ಕರೆದು ಏನಂದರೆ, ನನಗೆ ಮೊಮ್ಮಗಳು ನನಗೆ ಸೊಸಿ ಪ್ರೆಗ್ನೆಂಟು, ಮಗಳು ಪ್ರೆಗ್ನೆಂಟು, ಹುಟ್ಟೋ ಕೂಸು ಏನಂದರೆ ಹೆಣ್ಣು ಹುಟ್ಟುತ್ತದೆ ಸ್ವಾಮಿ, ಅದು ಹುಟ್ಟಿದರೆ ಔಡ್ಲೆಣ್ಣೆ ಚಿಪ್ಪಿಸ್ಬೇಡ್ರೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ಔಡ್ಲೆಣ್ಣೆ ಹುಟ್ಟಿದ ತಕ್ಷಣ ಔಡ್ಲೆಣ್ಣೆ ಚಿಪ್ಪಿಸ್ತಾರೆ ಸಣ್ಣ ಮಕ್ಕಳಿಗೆ, ಹುಟ್ಟಿದ ತಕ್ಷಣ ಮಗುಗೆ. ಆಗಿನ ಕಾಲಕ್ಕೆ ಮಾಡ್ತಾಯಿದ್ರು. ಈಗ ಮತ್ತು ಈಗೆಲ್ಲ ಬೇರೆ ಆಗಿದೆ, ಡಾಕ್ಟ್ರ್ ಔಷಧ ಏನು ಕೊಡಲ್ಲ. ಆ ಥರ ಇದ್ದಾಗ ಆ ಥರ ಔಡ್ಲೆಣ್ಣೆ ಚಿಪ್ಪಿಸ್ಬೇಡ್ರಿ, ಎಳ್ನೀರು ಹಾಕ್ರಿ ಕೂಸಿಗೆ, ಬುದ್ಧಿ ಮಂದಾಗಲ್ಲ, ಚುರುಕಾಗ್ತದಂತ ಆತ ಹೇಳಿದ್ನಂತೆ. ಅದೇ ಥರ ಹೆಣ್ಣೆ ಹುಟ್ಟಿತ್ತು, ಕೂಸು ಹುಟ್ಟಿದಾಗ ಆ ಥರ ಎಳ್ನೀರು ಹಾಕಿ
ಕೂಸಿಗೆ ಮಾಡಿದರು ಅಂತ ಕಥೆ ಇದ್ದಾಗ ಕತೆ ಬರ್ಸ್ಯಾರ ಇದರಲ್ಲಿ. ಅವರು ಹುಟ್ಟಿದಾಗಿನಿಂದ ಹೋಗೋ ತನಕನೂ ಚರಿತ್ರೆ ಅಂತಲೇ ಅಂತೀವಿ ನಾವು. ಜೀವನ ಚರಿತ್ರೆ ಇದೆ ಎಲ್ಲ, ಅದರಲ್ಲೆಲ್ಲ ಪ್ರತಿಯೊಂದು ಬರೆದಿದ್ದಾರೆ. ಮಗು ಹುಟ್ಟಿದ್ಮೇಲೆ ಅದೆಲ್ಲ ನಾಮಕರಣ ಎಲ್ಲ ಮಾಡಿದರು. ಅವರು ಗಂಡನ ಮನೆಗೆ ಕಳಿಸಿದ್ರು ಕೂಸಿನ. ಅದೇ ಕೂಸು ಹೋದಾಗ ಮತ್ತು ಲೌಕಿಕ ಹಾಡು ಹೇಳಿದರೆ ಮಲಗ್ತಿದ್ದಿಲ್ಲ, ದೇವ್ರ ನಾಮ ಹೇಳಿದ್ರೆ ಮಲ್ಕತ್ತಿತ್ತು. ಇದೇ ರೀತಿಯೇ ಆಯಿತು. ದೊಡ್ಡ ಹುಡುಗಾದ್ಲು 11 ವರ್ಷ ಬಂತು ಅಂದರೆ ಆಗಿನ ಕಾಲಕ್ಕೆ ಮದುವೆ ವಯಸ್ಸು ಅಂತ. ಆಗಿನ ಕಾಲಕ್ಕೆ 12ನೇ ವಯಸ್ಸಿಗೆ ಮದುವೆ ಮಾಡ್ಯಾರ ಅವ್ರಿಗೆ. ಗಂಡಿಗೆ 25 ವರ್ಷ, ಇವ್ರಿಗೆ 12 ವರ್ಷಕ್ಕೆ ಮದುವೆ ಮಾಡಿದರು. ಅವ್ರಿಗೆ 45 ವರ್ಷಕ್ಕೆ ಅವರು ಗಂಡ ಹೋಗಿಬಿಟ್ರು. ಅವಾಗ ಇವರು ಅಷ್ಟೊತ್ತಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ಇತ್ತು. ಗಂಡ ಹೋದ್ಮೇಲೆ ಮನೆಯೊಳಗೆ ಹಾಗೆ ಜೀವನ ಮಾಡ್ಕೊಂಡು ಮೈದ್ನ ಮತ್ತು ಇನ್ನೊಬ್ಬರು ಸೋದರತ್ತಿ ಅಂತ ಮನೆ ಅವ್ರಿಗೆ 3-4-5 ಜನ ಇತ್ತು. ಅಷ್ಟೇ ಜೀವನ ಅವ್ರದ್ದು. ಅದು ಅವ್ರ ಗಂಡ ಹೋದ ತಕ್ಷಣನೇ ಅವ್ರಿಗೆ 25 ವರ್ಷಕ್ಕೆ ಆ ರೀತಿ ವೈಧವ್ಯ ಪ್ರಾಪ್ತಿ ಆಗಿತ್ತು ಪಾಪ. ಅವಾಗಿಂದ ಅವ್ರು ಹಾಗೇ ಇದ್ದಾರೆ. ಆಮೇಲೆ ಇದು ಮದುವೆ ಗಂಡ ಹೋಗಿಬಿಟ್ರು. ಅವು 2 ಮಕ್ಕಳು ನೋಡ್ಕೊಂಡು ಸಂಸಾರ ಮಾಡ್ಕೊತಾ ಇದ್ದರು. ಆ ಮಗು ಕೆಲಸ ಸಿಕ್ತು. ಮಗ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋದರು. ಆ ಮಗಳಿಗೂ ಮದುವೆ ಮಾಡಿಕೊಟ್ರು. ಆ ಮಗಳದ್ದು ಚರಿತ್ರೆ ನಮಗಷ್ಟು ಗೊತ್ತಿಲ್ಲ. ಅವ್ರ ಮಗ ಬಂದು ನಮ್ಮ ತಂದೆ ಸೋದರ ಮಾವ. ನಮ್ಮ ಈ ಕಡೆ ಫ್ಯಾಮಿಲಿಗೆಲ್ಲ ನಮಗೆ ನಾವು ಅಜ್ಜಿ ಮೇಲೆ ಭಕ್ತಿ ಮಾಡ್ತೀವಿ, ಪುಸ್ತಕ ಇಟ್ಕೋತೀವಿ, ಪೂಜೆ ಮಾಡ್ತೀವಿ. ನಮಗೇನು ಕಷ್ಟ ತೊಂದರೆ ಬಂದರೂ ಈ ಪುಸ್ತಕ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಬೇಡ್ಕೊತೀವಿ ನಮ್ಮ ಅಜ್ಜಿಗೆ. ನಾವೆಲ್ಲ ಇದೇ ರೀತಿನೇ ಮಾಡ್ತೀವಿ. ಹೌದು, ನಮಗೆ ಅದ ಅವರ ಅನುಗ್ರಹ ಇದೇ ಇದೆ ನಮಗೆ. ಇದು ಮಾಡೋದಕ್ಕೆ 100% ನಮಗೆ ಭಕ್ತಿನೇ ಅದ, ನಮಗೆ ಗ್ಯಾರಂಟಿ ಅದ. ಮೈಸೂರಿನಲ್ಲಿ ನಮ್ಮ ಸೋದರ ಮಾವರು ಡಿಸ್ಟಿಕ್ ಜಡ್ಜ್ ಆಗಿದ್ದರು. ಅವರು ಭೀಮನವರ ಮೊಮ್ಮಕ್ಕಳವರು. ಅವರು ಆವಾಗ ಅಲ್ಲಿ ನಾಗರತ್ನ ಅಂತ TN ನಾಗರತ್ನ ಅಂತ ಯೂನಿವರ್ಸಿಟಿಯಲ್ಲಿ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಇದ್ದರು. ಅವರು ಮನೆಗೆ ಬಂದು ಹಾಡುಗಳನ್ನೆಲ್ಲ ಬರ್ಕೊಂಡು ಹೋಗಿ ಪ್ರಿಂಟ್ ಮಾಡಿಸಿದ್ದಾರೆ. ಅಲ್ಲಿವರೆಗೂ ಇವು ಪ್ರಿಂಟ್ ಆಗಿದ್ದಿಲ್ಲ. ಇದು ಪುಸ್ತಕ ಯೂನಿವರ್ಸಿಟಿಯವರು ಮೊದಲು ಪ್ರಿಂಟ್ ಮಾಡಿಸಿದ್ದಾರೆ. ಅವು ಲಭ್ಯ ಇದ್ದಾವೆ. ಈಗ ಅವು ಪ್ರತಿಗಳು ಸಿಗಲ್ಲ. ಹಳೆಯ ಪುಸ್ತಕಗಳು ನಮ್ಮ ಹತ್ರ ಇದ್ದಾವೆ. ದಾಸ ಸಾಹಿತ್ಯ ಹರಿದಾಸಿನಿ ಅಂತಲೇ ಅವರು. ಮಹಿಳಾ ಈಗ ಹೆಳವನಕಟ್ಟೆ ಗಿರಿಯಮ್ಮ ಅಂತ ನೀವು ಕೇಳಿರ್ಬೋದು. ಆ ಒಂದು ಇದರಲ್ಲಿ ಬರ್ತಾರೆ ಅವರು. ಆ ಹೆಳವನಕಟ್ಟೆ ಗಿರಿಯಮ್ಮ, ಓರುಬಾಯಿ ಅಂತ ಲಕ್ಷ್ಮೀದೇವಿ, ಹೌದಾ, ಇಂಥವರೆಲ್ಲ ಏನು ಮಹಿಳೆಯರು ಬಹಳ ಕಡಿಮೆ ಹರಿದಾಸಿನಿಯರು ಇದ್ದಿದ್ದು. ಅದರಲ್ಲಿ ಭೀಮನವರು ಕೂಡ ಸೇರಿದ್ದಾರೆ. ಅವರ ಬಗ್ಗೆ ಅನೇಕ ಇವರು ಆ ಹಾಡುಗಳನ್ನು ತೆಗೆದುಕೊಂಡು ಹೋಗಿ ಇವರು ಡಾಕ್ಟರೇಟ್ ಮಾಡಿದ್ದಾರೆ ಕೆಲವರೆಲ್ಲ. ಅದರ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರ್ ಸರೋಜಿನಿ ಮಹಿಷಿ ಡಾಕ್ಟರ್ ಈ ಹತ್ನಳ್ಳಿ ಭೀಮವ್ವನವ್ರ ಮೇಲೆ ಕನ್ನಡದ ಕವಯಿತ್ರಿಗಳು ಅಂಥೇಳಿ ಮೊದಲು ಡಾಕ್ಟರೇಟ್ ತೊಗೊಂಡವ್ರು ಅವರು. ಹಾಂ, ಸರೋಜಿನಿ ಮಹಿಷಿ ಅವರು 1974-75 ನಮ್ಮ ಕಡ್ಕೊಳಕ್ಕೆ ಬಂದಿದ್ದರು. ಆವಾಗ ಅವ್ರು ಬಂದಾಗ ಇದೆಲ್ಲ ಬುಕ್ ನೋಡಿದ್ರೆ ಅವರು ನಮಗೆ ಟೇಪ್ ರೆಕಾರ್ಡ್ರೇ ಗೊತ್ತಿದ್ದಿಲ್ಲ ಆಗಿನ ಕಾಲಕ್ಕೆ. ನಾನು ಅವಾಗ ಒಂದು ಹಾಡು ಒಂದು ಸಣ್ಣ ಹಾಡು ಹೇಳಿದ್ದೆ, ರೆಕಾರ್ಡ್ ಮಾಡ್ಕೊಂಡಿದ್ರು ಸರೋಜಿನಿ ಮಹಿಷಿ ಬಂದಾಗ ಕಡ್ಕೊಳಕ್ಕೆ. ಸರೋಜಿನಿ ಮಹಿಷಿ ಮೇಡಮ್ ಭೀಮವ್ವನವ್ರ ಬಗ್ಗೆ PhD ಮಾಡಿದ್ದಾರೆ. ಹೌದು, ಕನ್ನಡದ ಕವಯಿತ್ರಿಗಳು. ಅದು PhD ಅವ್ರು ಮಾಡಿದ್ದಾರೆ. ಊದಿ ಬಣ್ಣದ ಸೀರೆ ಉದ್ರಿ ಮಾಡಿ ತಂದು ನಾನಿಂದು ಘಳಿಗೆಯ ಮುರಿದುಟ್ಟನೆ, ಅಕ್ಕ ನಾನಿಂದು ಘಳಿಗೆಯ ಮುರಿದಿಟ್ಟನೆ, ನಾದಾರಿಗೆ ಹೇಳಲೆ ನನ್ನಾಸೆ ಪಪ್ಪೊಳ್ಳಿ ಸೀರೆ ಎಲ್ಲಿ ಹೋಯಿತೆ ಸಿಗವಲ್ಲದು, ಜರತಾರಿ ಸೆರಗಿನ ದುತ್ತಾರಿ ಪತ್ತಲ ಅತ್ತುಟ್ಟ ಬಣ್ಣವ ಕೊಟ್ಟಿದ್ದಳೆ, ನನಗೆ ಅತ್ತುಟ್ಟ ಬಣ್ಣವ ಕೊಟ್ಟಿದ್ದಳೆ, ಬತ್ತಲೆ ನಾಮನಿ ಹೋದರೆ ನಮ್ಮತ್ತಿ ನೆತ್ತಿಗೆ ಹೊಡೆದಟ್ಟುವಳೆ, ಪ್ರಸ್ತಕ್ಕೆ ತಂದದ್ದು ಉಪ್ಪಾಡಿ ಪತ್ತಲ ಕಸ್ತೂರಿ ಬಣ್ಣದ ಕಮಲ ಪೇಟಿ, ಅಂಚಿ ಕಸ್ತೂರಿ ಬಣ್ಣದ ಕಮಲ ಪೇಟಿ, ಮುತ್ತಿನ ಬಟ್ಟಿನ ಸೀರೆ ಮೊದಲೇ ಮೈನೆರ್ನಾಗ ನಮ್ಮತ್ತೆಯ ಖರದಿಂದ ಕೊಟ್ಟಿದ್ದಳೆ, ಲಾಡ್ಲಾಪುತ್ ಸೀರ್ನಂದು ಜೋಡ್ ಬುಗುಡಿ ಹಂಚಿತ್ತು, ನೋಡ್ ನನ್ನ ಕರಿಯ ಮೀರಾಣಿ ಸೀರಿ, ಅಕ್ಕ ನೋಡ್ ನನ್ನ ಕರಿಯ ಮೀರಾಣಿ ಸೀರಿ, ಜೋಡ್ ಪಪ್ಳಿ ಸೀರಿ ಕುಂಕುಮಗೇರಿ ಸೀರಿನ ಜೋಡಿಸಿಟ್ಟಿದ್ದೆಲ್ಲಿ ಹೋದ ವೇಳೆ,
ಕೋಲಾಂಬ್ರ ಪೈಠಣಿ ಕೋರ್ನಾಡ ಸೀರೆಯೋ ಜಾಡಗ ರೂಪಾಯಿಗಳ ಕೊಟ್ಟಿಲ್ಲವೇ, ಇನ್ನೂ ಜಾಡಗ ರೂಪಾಯಿಗಳ ಕೊಟ್ಟಿಲ್ಲವೇ, ನೀ ನೋಡಿದ್ದಿಲ್ಲೇನೆ ನೀಲಿ ಪತ್ತಲ ನಂದು ಬಾಲಕೃಷ್ಣನ ಬಣ್ಣ ಹೋಲುವುದೇ. ಅಂದರೆ ಈ ವಿದ್ವತ್ತೇನು ಸಂಬಂಧ ಇಲ್ಲ ನಮಗೆ, ಇದೇ ನಮಗೆ ಚಿಕ್ಕವರಿದ್ದಾಗಿನಿಂದ ನಮ್ಮ ಅಜ್ಜಿ ನಮಗೆ, ನಾವೆಲ್ಲ ಹಳ್ಳಿ ಬೆಣ್ಣೆಹಳ್ಳಿ ಕಡ್ಕೊಳ್ಳೋ ಸ್ಕೂಲಾಗಿ 7ನೇ ಕ್ಲಾಸ್ ತನಕ ಅಲ್ಲೇ ಹೋಗಿದ್ದು. ಬೆಳಗ್ಗೆ 10 ಗಂಟೆಗೆ ಹೋಗ್ತಿದ್ವಿ, 5 ಗಂಟೆಗೆ ಮನೆಗೆ ಬರ್ತಿದ್ವಿ. ಬಂದ ತಕ್ಷಣ ಕಾಲು ತೊಳ್ಕೊಂಡ್ಬಿಟ್ಟು ಇದು ಇನ್ನೂ ದೊಡ್ಡ ಪುಸ್ತಕ ಇದೆ ನಮ್ಮ ತಾಯಿ ಮನೆಯಲ್ಲಿ, ಆ ಪುಸ್ತಕ ಹಿಡ್ಕೊಂಡು ನಾವು ಕೂತ್ಕೋಬೇಕು. ಈ ಸಂಜೆ ಹೊತ್ತಾಯ್ತು ಅಂದರೆ ನಮ್ಮ ಅಪ್ಪನ ತಾಯಿ ನಮ್ಮ ಅಜ್ಜಿ ಎದುರಿಗೆ ಕೊಡಬೇಕು, ಅವ್ರು ಹೇಳಬೇಕು, ನಾವು ನೋಡಿ ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳ್ತಿದ್ವಿ. ಅವ್ರು ಹೇಳ್ಕೊಟ್ಟದ್ದೇ ಈಗ ನಮಗಿದು ಮರಿದಾನೆ. ಇದಿಷ್ಟು ಇಡೀ ಪುಸ್ತಕದ ಹಾಡು ಎಲ್ಲ ಹೇಳ್ತೀವಿ ನಾವು. ಎಲ್ಲಾಡಿಲ್ಲಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಎಲ್ಲಾಡಿಲ್ಲಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಎಲ್ಲಾಡಿಲ್ಲಿಗೆ ಬಂದ ಚೆಲ್ವೆ ಕೌಸಲ್ಯ ಕಂದ, ಎಲ್ಲಾಡಿಲ್ಲಿಗೆ ಬಂದ ಚೆಲ್ವೆ ಕೌಸಲ್ಯ ಕಂದ, ಪುಲ್ಲಾಲೋಚನೆ ಜಾನಕಿ ಲಕ್ಷ್ಮಣರನ ಕೂಡೆಲ್ಲಾಡಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಕನಕಾದಿಸುರರೊಂದಿತ ಮಾಣಿಕ್ಯ ರತ್ನ ಪದಕ ಪಚ್ಛದಿ ಭೂಷಿತ, ಜನಕ ಜಾನವಿ ಜಾನಕಿ ರಾಮರಿಬ್ಬರು, ಜನಕ ಜಾನಕಿ ರಾಮರಿಬ್ಬರು ವನಕ್ಕೆ ಬಂದ್ವಾರಿಧಿ ಕಟ್ಟಿ ವಾನರನ ಕೂಡೆಲ್ಲಾಡಿಗೆ ಕಂಡು ಸೋರ್ಪಾನಖಿಯ ನಾಸಿಕ ಭಂಗ ಮಾಡಿ ಮಾರೀಚನ್ವಧಿ, ಮಂಡೋದರಿಪತಿ ಮರ್ಧಕನಾಗಿದ್ದ ಬಂದ ಯೋಧ್ಯವನಾಳಿ ಭಕ್ತರ ಸಲಹುವ ತೆಲ್ಲಾಡಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಬಿಲ್ಲು ಪಿಡಿದು ನಿಂತನೆ ಭೀಮೇಶ ಕೃಷ್ಣ ಬಲ್ಲಿದ ಬಲವಂತನೇ, ಕಲ್ಹೆಣ್ಣು ಮಾಡಿದ ಕರುಣ ಕೃಪಾಳೋ, ಕಲ್ಹೆಣ್ಣು ಮಾಡಿದ ಕಲ್ಹೆಣ್ಣು ಮಾಡಿದ ಕರುಣ ಕೃಪಾಳು, ಕೈವಲ್ಯದಾಯಕ ಸೀತವಲ್ಲವೆಂದೆನಿಸುವ ತೆಲ್ಲಾಡಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಎಲ್ಲಾಡಿಗೆ ಬಂದ ಚೆಲ್ವೆ ಕೌಸಲ್ಯ ಕಂದ, ಪುಲ್ಲಾಲೋಚನಿ ಜಾನಕಿ ಲಕ್ಷ್ಮಣರನ ಕೂಡೆಲ್ಲಾಡಿಗೆ ಬಂದನೆ ಈತನು ಕೌಸಲ್ಯಾದೇವಿಯ ಕಂದನೆ, ಕರಿಯೇ ಯಶೋದ ಕೃಷ್ಣನ ಕರಿಯೇ, ಕರಿಯೇ ಯಶೋದ ಕೃಷ್ಣನ ಕರಿಯೇ, ಕರಿಯೇ ಯಶೋದ ನರ ಹರಿಯೇ ನಂದ ಗೋಪನ ಮರಿಯೇ, ಮಾತಲಿ ಮಹಾದೊರೆಯು ಇವನ ಗುಣ ಅರಿಯವು ನೋಡಲ ಶರ್ಯವಗೊದ ನಿನ್ನರ ಮನಿಗೀತನ ಕರಿಯೇ, ಕರಿಯೇ ಯಶೋದ ಕೃಷ್ಣನ ಕರಿಯೇ, ನೋಡೆ ಈತಗೆ ಇನ್ಯರೀಡೆ ಕೋಪವ ಮಾಡಬ್ಯಾಡೆ, ಮಾತಿಗೆ ಮಾತನಾಡಿಂದಿರಪತಿ ಗಾಡಿಕಾರನೆಂದಾಡಿ ಕೊಂಬುವೆ ನಮ್ಮ ಕಾಡುವುದು ಚಿತವೆ ಕರಿಯೇ, ಕರಿಯೇ ಯಶೋದ ಕೃಷ್ಣನ ಕರಿಯೇ, ಬಾಲ ಗೋಪಾಲ ಕೃಷ್ಣ
ಕೃಷ್ಣ ಲೀಲೆ ಮಾಡುವ ದೊಡ್ಡ ವಿಶಾಲ ಉದುರಕ್ಕೆ ಬೆಣ್ಣಿ ಪಾಲು ಕುಡಿದು ನಮ್ಮಾಲಯದೊಳು ಬಂದು ಕಾಲಂದಿಗೆ ಧ್ವನಿ ಆಲಿಸಿ ಕೃಷ್ಣನ ಕರಿಯೇ ರೂಪ ನೋಡಿದರೆ ಸಣ್ಣ ಪೋರ ನೆನೆಸುವ ಪಾರ ಮಹಿಮ ಕೃಷ್ಣನ ವ್ಯಾಪಾರವನ ನಾಪರಿಯಿಂದಲಿ ಗೋಪನ ಮುಂದೇಳಿ ಪುರ ಬಿಡುವೆವು ಕರಿಯೇ ಕರಿಯೇ ಯಶೋದ ಕೃಷ್ಣನ ಕರಿಯೇ ತುರುವ ಕಾಯುತ ಬಂದ ತುರುವಾರಿ ಜಾಕ್ಷನಮ್ಮ ತುರುವ ಪಿಡಿದು ನಿಂತ ತುರುವ ಭರಕೆ ಸಿರಿ ಜರಿದು ಬೀಳುತ್ತಲಿರೆ ಸರಿ ಜನರೊಳು ಮನ ತೋರಿದಂತಾಯಿತು ಕರಿಯೇ ಕಾಂತರಿದ್ದಂತ ಏಕಾಂತದೊಳಗೆ ಬಂದು ನಿಂತ ಇಬ್ಬರೊಳಗಭ್ಯಂತರ ತಿಳಿಯದೆ ಭ್ರಾಂತಳಾದಯನ ಕಾಂತನೋ ಇವ ಶ್ರೀಕಾಂತನೋ ತಿಳಿಯದು ಕರಿಯೇ ಕರಿಯೇ ಯಶೋದ ಕೃಷ್ಣನ ಕರಿಯೇ ನಂದನಂದನೆ ನಿನ್ನ ಕಂದ ಮಾಡುವುದು ಬಾಯಿಂದ ಹೇಳಿದರೆನ್ನ ಬಂದು ಜನರು ಭೀಮೇಶ ಕೃಷ್ಣ ಹೊಂದಿಸಿ ಬಿಡುವರು ಸಂದೇಹವಿಲ್ಲದೆ ಕರಿಯೇ ಕರಿಯೇ ಯಶೋದ ಕೃಷ್ಣನ ಕರಿಯೇ ಕರಿಯೇ ಯಶೋದ ನರ ಹರಿಯೇ ನಂದ ಗೋಪನ ಮರಿಯೇ ಮಾತಲಿ ಮಹಾದೊರೆಯು ಇವನ ಗುಣ ಅರಿಯವು ನೋಡಲ್ಲ ಶರಿಯವಗೊದು ನಿನ್ನರ ಮರೀತನ ಕರಿಯೇ ಕರಿಯೇ ಯಶೋದ ಕೃಷ್ಣನ ಕರಿಯೇ ಈ ಭೀಮೇಶ ಕೃಷ್ಣ ಅಂದರೆ ಭೀಮವ್ವ ತಾಯಿ ಮನೆ ಹೆಸರು, ಕಮಲಾಬಾಯಿ ಅತ್ತೆ ಮನೆ ಹೆಸರು. ಹೀಗಾಗಿ ಇವರಿಗೆ ಹಾಡುಗಳು ಬಂದಾಗ ಹಾಡುಗಳು ಪ್ರಾರಂಭ ಗಂಡ ಹೋಗಿ ವರ್ಷ 2 ವರ್ಷದ ಮೇಲೆ ಹಾಡು ಬರಲಿಕ್ಕೆ ಶುರು ಮಾಡ್ದು. ಹಾಡು ಬಂದ ತಕ್ಷಣ ಹಾಡು ಹೇಳಬೇಕು ಅಂದರೆ ಅದಕ್ಕೆ ಅಂಕಿತ ಇಲ್ದೇ ಹಾಡು ಹೇಳಲ್ಲ. ಸಾಮಾನ್ಯವಾಗಿ ಅಂಕಿತ ಇಲ್ದ್ರೆ ಹೇಳ್ದಿದ್ರೆ ಹೇಗೆ ನಾ ಹೇಳಲ್ಲ ಅಂತಿದ್ರಂತೆ. ಅಂಕಿತ ಹೇಳಬೇಕು ಅಂದರೆ ಬೇಡ್ಕಂಡು ಮಲ್ಕೊಳ್ರಿ, ಅವರು ಮೈದ್ನ ಇದ್ರು ಒಬ್ಬರು, ದೇವ್ರಿಗೆ ಬೇಡ್ಕಂಡು ಮಲ್ಕೊಳ್ರಿ, ಅವ್ರು ಹೇಗೆ ಹೇಳ್ತಾರೆ ಆ ಥರ ಮಾಡಿರಿ. ಹಾಡು ಹೇಳಿದ್ರೆ ಮತ್ತು ಹೇಗೆ ಇದೇ ರೀತಿ ಹಾಡು ಬರ್ತವೆ ಅಂತ ಏನು ಗ್ಯಾರಂಟಿ? ಒಂದೆರಡು ಹಾಡು ಬಂದು ಆಮೇಲೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅವಾಗ ದೇವ್ರನ್ನ ಬೇಡ್ಕೊಂಡು ಮಲ್ಕೊಂಡ್ರಂತೆ. ರಾತ್ರಿ ಕನಸಿನಲ್ಲಿ ಇಬ್ಬರು ಗಂಡಸರು ಬಂದು ಕನಸಿನಲ್ಲಿ ಇಬ್ಬರು ನಿಂತರಂತೆ. ಬಂದ ತಕ್ಷಣ ಇದು ಅಂಕಿತ ಈ ಹಾಡು ಮಾಡಬೇಕೇ ಬೇಡವೇ ಬರ್ತಾವೋ ಇಲ್ಲ ಹಾಡು ಅಂಬೋದಕ್ಕೆ ಅವ್ರಿಗೆ ಕನಸು ರಾತ್ರಿ. ಏನಕ್ಕೆ ಇಬ್ಬರು ಗಂಡು ಮಕ್ಕಳು ಬಂದು ನಿಂತಾಗ ಏನಿದು ಅಂತಂದರೆ ಈ ಕಂಬ ಶುದ್ಧವಾಗಿದೆ. ರಾಗ್ಟಿ ಅಂದರೆ ಹೆಣ್ಮಕ್ಳು ತಲೆ ಜಡಿ ಹಾಕತ್ತಾರಲ್ಲ ಹರಳಿಂದು ದೊಡ್ಡದು, ಮಗ್ಗಿನ ಜಡಿ ಹಾಕ್ಕೊಂಡಿರ್ತಾರೆ ನೋಡ್ರಿ ದೊಡ್ಡದು, ಅದಕ್ಕೆ ರಾಗ್ಟಿ ಅಂತ ಕರಿತೀವಿ. ಅದರೊಳಗೆ ಅರಗ ಹಾಕಿ ಹರಳೆಲ್ಲ ಹಚ್ಚಿರ್ತಾರೆ, ಅದ್ರದ್ದು ಮಾಡಿರ್ತಾರೆ. ಅದಕ್ಕೆ ಆತ ಹೇಳ್ತಾನೆ ಒಬ್ಬ ಗಂಡಸು, ರಾಗ್ತಿ ಒಳಗೆ ಅರಗಿತ್ತು, ಹರಳು ಕೆಟ್ಟು, ಈ ಕಂಬ ಪರಿಶುದ್ಧವಾಗಿದೆ, ಬರ್ತಾ ಈ ಕಂಬ ಪರಿಶುದ್ಧವಾಗಿ ಪ್ರಜ್ವಲಮಾನವಾಗಿ ಇರ್ತದೆ ಅಂಥೇಳಿ ಒಬ್ರಿಗೊಬ್ಬರು ಮಾತಾಡ್ಕೊತಾರಂತೆ. ಅವಾಗ ಮರುದಿವಸ ಮೈದ್ನಿಗೆ ಬಂದು, ನೋಡಪ್ಪ ನನಗೆ ಕನಸಿಗೆ ಬಿತ್ತು ಅಂದರೆ ಹಾಗಾದ್ರೆ ನಿಮ್ಮ ಹಾಡಿಗೆ ದೋಷ ಇಲ್ಲ, ನೀವು ಹಾಡು ಮಾಡಿರಿ ಅಂತ ಆತ ಮೈದ್ನ ಹೇಳ್ತಾನೆ. ಹಾಡು ಮಾಡ್ತೀನಿ ಖರೆ, ಅದಕ್ಕೆ ಅಂಕಿತ ಇಲ್ಲಲ್ಲ ಅಂತಂದರೆ ರಾತ್ರಿ ಕನಸಿನಲ್ಲಿ ನಾರದರು ಅವರಿಗೆ ಅಂಕಿತ ಕೊಟ್ಟಿರೋದು, ನಾರದ ಮಹರ್ಷಿಗಳು. ಏನು ಅಂತಂದರೆ ಭೀಮವ್ವ ಅತ್ತಿ ಮನೆ ಹೆಸರು ಭೀಮವ್ವ, ತಾಯಿ ಮನೆ ಹೆಸರು ಕಮಲಾಬಾಯಿ, ಭೀಮೇಶ ಕೃಷ್ಣ ಅಂತ ಕರೀರಿ ಅಂಥೇಳಿ ಅವರೇ ಒಂದು ಹಾಡು ಹೇಳಿ, ರಕ್ಷಿಸಬೇಕೆನ್ನ ಲಕ್ಷ್ಮೀ ನರಸಿಂಹನ ಭಕ್ತ ನೆನೆಸಿದ ಭವಾನಿ ಪತೆ ಅಂಥೇಳಿ ಇದು ನರಸಿಂಹದೇವ್ರದ್ದು ಹಾಡು ಬರ್ತದೆ. ಇದನ್ನು ಅಂಕಿತ ಮಾಡಿ ಅವರೇ ಅಂಕಿತ ಹಾಕಿ ಇದನ್ನು ಅವ್ರು ಹೇಳ್ಯಾರೆ. ಆಮೇಲೆ ನಾರದ ಕೊಟ್ಟಿದ್ದು ಭೀಮೇಶ ಕೃಷ್ಣ ಅಂಕಿತ ಹಾಡು ಅವರು, ಯಾತಕವನಿಯೋಳು ಜನಿಸಿದೆ ನಾನು ಕೋತಿ ಸಾರ್ಥಕೇನು, ನೀತಿ ಇಲ್ಲದ ಮಾತಲಿ ಕಾಲವ ಕಳಿವೇನೇನು ಕೋತಿ ಸಾರ್ಥಕೇನು ಅಂಥೇಳಿ ನಾರದ್ರೆ ಈ ಹಾಡು ಪೂರ್ತಿ ಒಂದು 3 ನುಡಿ ಹಾಡು ಹೇಳಿಬಿಟ್ಟು ಕೊನೆಗೆ ಬಿಟ್ಟು ಚಲಿಸದೆ ಮನಸ್ಸಿಟ್ಟೇನೇನೋ ವಸಿಷ್ಠ ಭೀಮೇಶ ಕೃಷ್ಣನ ಭಜಿಸುತ್ತಿರುವೇನೇನೋ ಕೋತಿ ಸಾರ್ಥಕೇನು ಅಂಥೇಳಿ ಹನುಮ ಭೀಮ ಮಧ್ವ 3 ಅವತಾರದ್ದು ವರ್ಣನೆ ಬರ್ತದೆ ಈ ಹಾಡಿನಲ್ಲಿ. ಅದನ್ನು ನಾರದರೆ ಹೇಳಿಬಿಟ್ಟು 3 ಅವತಾರದ್ದು ಹಾಡು 3 ನುಡಿ ಹೇಳಿ ಅಂಕಿತ ಹಾಕಿ ಇದೇ ರೀತಿ ನೀವು ಅಂಕಿತದಲ್ಲಿ ಹಾಡು ಮಾಡಿರಿ ಅಂತ ಕನಸಿನಲ್ಲಿ ಹೇಳಿದರು. ಗಜಮುಖ ಗಣಪಗೆ ನಮೋ ನಮೋ
ತ್ರಿಜಗದೊಳ್ ಪೂಜಿತ ನಮೋ ನಮೋ ಗಜಮುಖ ಗಣಪಗೆ ನಮೋ ನಮೋ ತ್ರಿಜಗದೊಳ್ ಪೂಜಿತ ನಮೋ ನಮೋ ಗಜಮುಖ ಗಣಪಗೆ ನಮೋ ನಮೋ ಹರನ ಕುಮಾರನೆ ನಮೋ ನಮೋ ಗಿರಿಜಯವರ ಪುತ್ರ ನಮೋ ನಮೋ ಹರನ ಕುಮಾರನ್ ನಮೋ ನಮೋ ಗಿರಿಜಯವರ ಪುತ್ರ ನಮೋ ನಮೋ ಹರಿಕಥೆಗಳ ಪೇಳ್ವೆ ನಮೋ ನಮೋ ಹರಿಕಥೆಗಳ ಪೇಳ್ವೆ ನಮೋ ನಮೋ ವರಮತಿ ಪಾಲಿಸು ನಮೋ ನಮೋ ಗಜಮುಖ ಗಣಪಗೆ ನಮೋ ನಮೋ ತ್ರಿಜಗದೊಳ್ ಪೂಜಿತ ನಮೋ ನಮೋ ಗಜಮುಖ ಗಣಪಗೆ ನಮೋ ನಮೋ ಆಕಾಶಗಭಿಮಾನಿ ನಮೋ ನಮೋ ಮೂಷಿಕ ವಾಹನ ನಮೋ ನಮೋ ಆಕಾಶಗಭಿಮಾನಿ ನಮೋ ನಮೋ ಮೂಷಿಕ ವಾಹನ ನಮೋ ನಮೋ ಭೀಮೇಶ ಕೃಷ್ಣನ ಕಥೆ ನಮೋ ನಮೋ ಭೀಮೇಶ ಕೃಷ್ಣನ ಕಥೆ ನಮೋ ನಮೋ ಸಂತೋಷದಿ ಪೇಳ್ವೆನು ನಮೋ ನಮೋ ಭೀಮೇಶ ಕೃಷ್ಣನ ಕಥೆ ನಮೋ ನಮೋ ಸಂತೋಷದಿ ಪೇಳ್ವೆನು ನಮೋ ನಮೋ ಗಜಮುಖ ಗಣಪಗೆ ನಮೋ ನಮೋ ತ್ರಿಜಗದೊಳ್ ಪೂಜಿತ ನಮೋ ನಮೋ ಗಜಮುಖ ಗಣಪಗೆ ಗಜಮುಖ ಗಣಪಗೆ ಗಜಮುಖ ಗಣಪಗೆ ನಮೋ 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 ಹರಪನಹಳ್ಳಿ ಭೀಮವ್ವನವರು ಅಥವಾ ಭೀಮೇಶ ಕೃಷ್ಣ ಅವರ ಕಾವ್ಯನಾಮ. ಮೂಲತಃ ಹರಪನಹಳ್ಳಿಯಲ್ಲಿ ಇದ್ದಂತಹ ನಮ್ಮ ಕವಯಿತ್ರಿಯವರು ದಾಸ ಸಾಹಿತ್ಯವನ್ನು ವಿಪುಲಗೊಳಿಸಿದಂತಹ ಮಹಿಳಾ ಅಗ್ರವರ್ಣಿಯರಲ್ಲಿ ಬಹಳ ಪ್ರಮುಖರು ನಮ್ಮ ಹರಪನಹಳ್ಳಿ ಭೀಮವ್ವನವರು. ಹೇಗೆ ನಮ್ಮ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಯಲ್ಲಿ ಆ ಮೂಕಜ್ಜಿಗೆ ಕನಸುಗಳು ಬೀಳ್ತಿರ್ತವೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ರೀತಿ ತಮ್ಮ ಕನಸಿನಲ್ಲಿ ಕಂಡಂತಹ ಹಾಡುಗಳನ್ನು ಪ್ರೇರಣೆಯಿಂದ ಪಡ್ಕೊಂಡು ಬೇರೆಯವರಿಂದ ಬರೆಸಿ ಅದನ್ನು ಮಾಡಿದಂಥವರು ನಮ್ಮ ಹರಪನಹಳ್ಳಿ ಭೀಮವ್ವನವರು. ಬಹಳ ದೊಡ್ಡ ಸಂತರು ಅಂತ ಹೇಳೋಕ್ಕೆ ನನಗೆ ತಪ್ಪಲ್ಲ ಅನಿಸುತ್ತೆ. ಯಾಕಂದರೆ ಸಂಸಾರದಲ್ಲಿದ್ದು ಸಂತರ ರೀತಿಯಲ್ಲಿದ್ದಂಥವ್ರು ಅವರು. ಆ ರೀತಿ ಹರಪನಹಳ್ಳಿ ಭೀಮವ್ವನವರು ಇದೇ ನಾಡಿನಲ್ಲೇ ಆಗಿ ಹೋಗಿದ್ದಾರೆ ಸ್ನೇಹಿತರೆ. ಅನೇಕ ದಾಸ ಸಾಹಿತ್ಯವನ್ನು ರಚಿಸಿ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಕಟಿಸಿರೋದು ಕೂಡ ಒಂದು ದೊಡ್ಡ ಗೌರವನೇ. ಅಂಥವ್ರನ್ನ ನೆನೆಸುವಂಥ ಕಾಲ ಇದು. ಅಂಥವ್ರನ್ನ ಮರ್ತು ಹೋಗಬಾರ್ದು ನಾವು. ಕನ್ನಡ ನಾಡನ್ನು ಸಾಹಿತ್ಯವನ್ನು ವಿಪುಲಗೊಳಿಸಿದ ಇಂಥವ್ರು ನಾವು ಮರಿಬಾರ್ದು. ಅವರ ಮರಿ ಮೊಮ್ಮಕ್ಕಳು ನೋಡಿ ಇವರು, ಅವರ ಮರಿ ಮೊಮ್ಮಕ್ಕಳು, ಅವ್ರ ಕುಟುಂಬ ಇದು. ಹಾಗಾಗಿ ಅನಂತಶಯನ ಅಂಥೇಳಿ ಅನಂತಶಯನ ಅವರು ಮತ್ತು ಅರುಣ ಅವರು ನಮ್ಮ ಭೀಮವ್ವನವರ ಮರಿ ಮೊಮ್ಮಕ್ಕಳವರು, 4ನೇ ತಲೆಮಾರವರು ಸ್ನೇಹಿತರೆ. ಭೀಮವ್ವನವರು ಹುಟ್ಟಿದ್ದು 200 ವರ್ಷಗಳ ಹಿಂದೆ 1820 ಆಸ್ಪಾಸ್ನಲ್ಲಿ, ತೀರ್ಕೊಂಡಿದ್ದು 1903ರಲ್ಲಿ. ಅಂದರೆ ಅವರು ತೀರ್ಕೊಂಡೇ ಸರಿ ಸುಮಾರು 120 ವರ್ಷ ಆಗೋಯ್ತು. 120 ವರ್ಷದ ಮೇಲಾಯಿತು ಭೀಮವ್ವನವರು ತೀರ್ಕೊಂಡು. ಆದರೆ ಅವರ ಸಾಹಿತ್ಯ, ಅವರ ರಚನೆಗಳ ಮೂಲಕ ಇವತ್ತಿಗೂ ಅವರು ಬದುಕಿದ್ದಾರೆ. ಅನೇಕರು ಬದುಕಿದ್ದು ಸತ್ತಂತಿರ್ತೀವಿ, ಆದರೆ ಸತ್ತ ನಂತರವೂ ಬದುಕಿರೋಂಥ ತಾಯಿ ಇಂಥವರೆಲ್ಲರೂ ಮಹಾತ್ಮರೆಲ್ಲರೂ ಇದ್ದಾರೆ. ಅವರ ಕೆಲಸಗಳ ಮೂಲಕ, ಕೃತಿಗಳ ಮೂಲಕ, ಒಳ್ಳೆ ಕೆಲಸಗಳ ಮೂಲಕ ಅಂತ ಕೇಳ್ಕೊತಾ ಭೀಮವ್ವನವರ ಪರಿಚಯ ಮಾಡ್ಕೊಂಡು ನಮಗೂ ಸಂತೋಷ ಆಯಿತು. ಬಹುಶಃ ನಿಮಗೂ ಆಗಿರುತ್ತೆ. ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ, ಹರಪನಹಳ್ಳಿ ಮಹಾಜನತೆಗೆ, ಕನ್ನಡ ಆಸಕ್ತರಿಗೆ, ಕನ್ನಡ ಸಾಹಿತ್ಯ ಆಸಕ್ತರಿಗೆ ಅನಂತ ಧನ್ಯವಾದ. ಜಯ ಜಯ ವೆನ್ನಿ ಜಗದಾತ್ಮಗೆ, ಜಯ ಜಯವೆನ್ನಿ ಜಗದಾತ್ಮಗೆ, ಮಂಗಳವೆನ್ನಿರಿ ರಂಗಮೂರ್ತಿಗೆ, ಅಂಗನಿಯೇ
ಶೃಂಗಾರದಿ ಜಯ ಜಯವೆನ್ನಿ ಜಗದಾತ್ಮಗೆ ಪಾಲ ಕಡಲಿನೋಳು ಪವಡಿಸಿದಾತಗೆ ಲೀಲೆಯೋ ಬ್ರಹ್ಮಾಂಡ ನಿರ್ಮಿತಗೆ ಕಾಲೀಲೆ ಬಾಲೆಯ ಗೈದ ದೇವನಿಗೆ ನೀಲವೆಣಿಯರೆಲ್ಲ ಶ್ರೀಲೋಲಗೆ ಜಯ ಜಯವೆನ್ನಿ ಜಗದಾತ್ಮಗೆ ಸುರಭಿಯ ಮಧ್ಯಾದಿ ಮುರಳಿಯನು ದೂತ ಚಲಿಸುತ್ತ ಗೋಪಿಯರಾಲಯದಿ ನವನೀತ ಚೋರಗೆ ನಾರಿಯರ್ ಮೋಹಗೆ ಹೃದಯದಿ ಸದ್ಭಾವ ನಿರ್ಮಿತಗೆ ಜಯ ಜಯವೆನ್ನಿ ಜಗದಾತ್ಮಗೆ ದಶರೂಪದೋಳು ವಸುಧೆಯ ನಾಳಿದ ಕುಶಾಲನಾದಂಥ ಸುರಾರಿಗೆ ದೋಷಾರಹಿತ ಭೀಮೇಶ ಕೃಷ್ಣನಿಗೆ ಸಾಸಿರ ನಾಮದ ಗಿರೀಶಗೆ ದೋಷಾರಹಿತ ಭೀಮೇಶ ಕೃಷ್ಣನಿಗೆ ಸಾಸಿರ ನಾಮದ ಗಿರೀಶಗೆ ಜಯ ಜಯವೆನ್ನಿ ಜಗದಾತ್ಮಗೆ ಮಂಗಳವೆನ್ನಿರಿ ರಂಗಮೂರುತಿಗೆ ಅಂಗನಿಯರೆಲ್ಲ ಶೃಂಗಾರದಿ ಜಯ ಜಯವೆನ್ನಿ ಜಗದಾತ್ಮಗೆ ಜಯ ಜಯವೆನ್ನಿ ಜಗದಾತ್ಮಗೆ ಜಯ ಜಯವೆನ್ನಿ ಜಗದಾತ್ಮಗೆ